ನೀವು ರಾಜ್ಯದ ಹಿರಿಯ ನಾಗರಿಕರು ಆಗಿದ್ರೆ ನಿಮಗೆ ಇದೇ ತಿಂಗಳು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಎಲ್ಲಾ ಹಿರಿಯ ನಾಗರಿಕರಿಗೆ ಹಾಗೂ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಈ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಕೂಡ ಇದೇ ತಿಂಗಳು ಕೊನೆಯ ದಿನಾಂಕ ಆಗಿರುತ್ತೆ. ಹೌದು, ಈ ವಿಡಿಯೋ 60 ವರ್ಷದ ಮೇಲಿದ್ದ ಹಿರಿಯ ನಾಗರಿಕರು ಮತ್ತು ನೀವು ಪಿಂಚಣಿ ಪಡಿತಾ ಇರುವವರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ತುಂಬಾನೇ ಪ್ರಮುಖ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಈ ಒಂದು ತಿಂಗಳ ಕೊನೆಯ ದಿನಾಂಕ ಆದ ನಂತರ ಅಂದ್ರೆ ಈ ತಿಂಗಳು 31ನೇ ದಿನಾಂಕ ಆದ ನಂತರ ಹೊಸ ನಿಯಮವನ್ನ ಜಾರಿಗೆಗೊಳಿಸಲಾಗಿದೆ ಹಾಗೂ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಅಭಿಯಾನವನ್ನ ಪ್ರತಿಯೊಬ್ಬ 60 ವರ್ಷದ ಮೇಲ್ಪಟ್ಟಂತಹ ಎಲ್ಲಾ ಪಿಂಚಣಿದಾರರು ಮಾಡಲೇಬೇಕು ಮತ್ತು ಬೀದಿ ಪದದಲ್ಲಿ ಅಗತ್ಯವಾದ ದಾಖಲಾತಿಗಳನ್ನ ಪ್ರತಿಯೊಬ್ಬ ಪಿಂಚಣಿದಾರರು ಸಲ್ಲಿಸಲೇಬೇಕು ಹಾಗೂ ಪಿಂಚಣಿದಾರರಿಗೆ ಹೆಚ್ಚಳ ಅಂದ್ರೆ ಪಿಂಚಣಿ ಹೆಚ್ಚಳ 60 ವರ್ಷದ ಮೇಲ್ಪಟ್ಟಂತಹ ಪಿಂಚಣಿದಾರರಿಗೆ ಹಣ ಹೆಚ್ಚಳವಾಗಿರುವಂತದ್ದು ಅತ್ಯಂತ ಪ್ರಮುಖವಾದಂತಹ ಅಪ್ಡೇಟ್ ಬಂದಿದೆ. ಎಲ್ಲಾ ಪಿಂಚಣಿದಾರರು ಈ ಒಂದು ವಿಡಿಯೋನ ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ಓಕೆ, ಬನ್ನಿ ಇವಾಗ ಈ ಒಂದು ವಿಡಿಯೋದಲ್ಲಿ ಹೋಗೋಣ. ನೋಡಿ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೇ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೂ ಯಾರು ಲೈಕ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೀವು 60 ವರ್ಷದ ಮೇಲಿದ್ರೆ ಮತ್ತು ಪಿಂಚಣಿ ಪಡೆಯುತ್ತಿರುವವರಾಗಿದ್ರೆ ನಿಮಗೆ ಈ ವಿಡಿಯೋ ಬಹುಮುಖ್ಯವಾಗಿದೆ. ಹೌದು, ಚೆಕ್ ಮಾಡಿ ಯಾರಿಗೆ ಯಾವಾಗ ಯಾವ ದಾಖಲಾತಿ ಅಗತ್ಯವಿದೆ ಮತ್ತು ಹೊಸ ಅಭಿಯಾನಗಳೇ ಯಾವುದೇ ಎಂದು. ಹೌದು, ಇಲ್ಲಿ ಹೊಸ ನಿಯಮಗಳನ್ನ ಜಾರಿಗೆಗೊಳಿಸಿರುವಂತದ್ದು ಸರ್ಕಾರ. ಅದು ಕೂಡ ಈ ತಿಂಗಳ ನಂತರ ಅಂದ್ರೆ ಈ ತಿಂಗಳು ಮುಗಿತಲ್ವಾ, ಈ ಬರುವಂತಹ ತಿಂಗಳು ಏನಿದೆ ಇದು 1ನೇ ತಾರೀಕಿನಂದು ಮೊದಲನೆಯ ದಿನದಂದೇ ಎಲ್ಲಾ ಹಿರಿಯ ನಾಗರಿಕರಿಗೆ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸರ್ಕಾರ. ನೋಡಿ, ಇದು ಈಗ ತಾನೇ ಬಂದಿರುವಂತಹ ಫ್ರೆಶ್ ಅಪ್ಡೇಟ್ ಆಗಿರುತ್ತೆ. ನೋಡಿ, ಇಲ್ಲಿ ಹೊಸ ನಿಯಮಗಳನ್ನ ಜಾರಿಗೆಗೊಳಿಸಿದೆ ಸರ್ಕಾರದಿಂದ. ಹಿರಿಯ ನಾಗರಿಕರು ಪಿಂಚಣಿ ಮುಂದುವರಿಸಲು ಕೆಲವು ದಾಖಲಾತಿಗಳನ್ನ ಸಲ್ಲಿಸುವುದು ಕಡ್ಡಾಯವಾಗಿದೆ. ಎಲ್ಲಾ ಹಿರಿಯ ನಾಗರಿಕರು ಇದನ್ನ ಮಾಡಲೇಬೇಕು. ನೀವು ಸರ್ಕಾರದಿಂದ ಪಿಂಚಣಿ ಪಡೆಯುವವರು ಹಾಗೂ ನೌಕರದಾರರಾಗಿದ್ರು ಕೂಡ, ಅಥವಾ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ನೌಕರದಾರರು ಅಥವಾ ರಾಜ್ಯ ಸರ್ಕಾರದ ನೌಕರದಾರರು, ಅಥವಾ ನೀವು ಸರ್ಕಾರದಿಂದ 1400 ರೂಪಾಯಿ ಅಥವಾ ಅಷ್ಟಿಷ್ಟೋ ಪಿಂಚಣಿ ವೇತನ ಪ್ರತಿ ತಿಂಗಳು ಕೂಡ ಪಡಿತಾ ಇದ್ದೀರಾ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ಇದನ್ನ ಮಾಡಲೇಬೇಕು. ವೀಕ್ಷಕರೇ, ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ, ಇದು ಒರಿಜಿನಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ನಾವು ಕೊಡೋದು. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಒಂದು ಶೇರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇದರಲ್ಲಿ ಮುಖ್ಯವಾಗಿ ಆಧಾರ್ ಮತ್ತು ಮೊಬೈಲ್ ನಂಬರ್ ಮತ್ತು ಪಿಂಚಣಿ ವಿತರಣೆ ಮತ್ತು ಬ್ಯಾಂಕ್ ಅಂಚೆದಾರಿ ಜೊತೆಗೆ ಇಲ್ಲಿ ಆಧಾರ್ ಜೋಡಣೆ ಕಡ್ಡಾಯವಾಗಿರುತ್ತೆ. ಅಂದ್ರೆ ಏನಂತಂದ್ರೆ ಇಲ್ಲಿ ಆಧಾರ್ ಮತ್ತು ಮೊಬೈಲ್ ನಂಬರು ಮತ್ತು ಪಿಂಚಣಿ ವಿತರಣೆ ಮತ್ತು ಬ್ಯಾಂಕ್ ಅಂಚೆದಾರಿ ಜೊತೆಗೆ ಆಧಾರ್ ಕಾರ್ಡ್ ಜೋಡಣೆ ಕಡ್ಡಾಯವಾಗಿರುತ್ತೆ. ಮತ್ತು ನೀವು ಹಿಂದೆ ಪಿಂಚಣಿಯನ್ನ ಸ್ವೀಕರಿಸುತ್ತಿದ್ದರೂ ಈ ಕಟ್ಟಿಸಿಂದಾಗಿ ನೆರವಾಗಿದ್ದು ಇದು ಅನುಗುಣವಾಗಿ ನೀವು ಮಾಡಲೇಬೇಕು. ಅಂದ್ರೆ ನೀವು ಇದುವರೆಗೂ ಕೂಡ ಯಾವುದೇ ರೀತಿ ನಿಮಗೆ ಪಿಂಚಣಿ ಹಣ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಅಂದ್ರೂ ಕೂಡ ವೀಕ್ಷಕರೇ, ನೀವು ಇದನ್ನೆಲ್ಲರೂ ಕೂಡ ತಪ್ಪದೆ ಮಾಡಲೇಬೇಕಾಗಿರುತ್ತೆ. ನೋಡಿ, ಇಲ್ಲಿ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಅಭಿಯಾನ 4.0 ಅಂತ ಹೇಳ್ತಾರೆ, DLC ಅಂತ ಇದನ್ನ ಹೇಳ್ತಾರೆ. ಎಲ್ಲಾ ಪಿಂಚಣಿದಾರರಿಗೆ ಈ ಒಂದು ವಿಡಿಯೋನ ಈಗಲೇ ಶೇರ್ ಮಾಡಿ. ಈ ಅಭಿಯಾನವನ್ನ ಡಿಪಾರ್ಟ್ಮೆಂಟ್ ಆಫ್ ಪೆನ್ಷನ್ ಅಂಡ್ ಇಲ್ಲಿ ಪೆನ್ಷನರ್ಸ್ ವೆಲ್ಫೇರ್ ಅಂದ್ರೆ DOPPWO ಈ ಒಂದು ಜಾರಿಗೆ ತಂದಿದ್ದು ಈ ಬರುವಂತಹ ತಿಂಗಳು 1ನೇ ತಾರೀಕಿನಂದು ಈ ಒಂದು ಅಭಿಯಾನ ನಡೆಯಲಿದೆ ಎಂದು ಪ್ರಕಟವಾಗಿದೆ. ಮತ್ತು ಪ್ರಮಾಣ ಪತ್ರವನ್ನ ಸಲ್ಲಿಸಲೇಬೇಕು ಅಂತ ಈ ಒಂದು ಮಾಹಿತಿಯನ್ನ ಎಲ್ಲಾ ಪಿಂಚಣಿದಾರರು ಮಾಡಲೇಬೇಕು ಅಂತ ತಿಳಿಸಲಾಗಿದೆ. ಈ ಬಾರಿ ಮುಖಚಹರಣೆಯ ಡಿಜಿಟಲ್ ದಾಖಲಾತಿಗಳು ಅಂದ್ರೆ ಫೇಸ್ ರಿಕಾಗ್ನೈಸೇಷನ್ ತಂತ್ರಜ್ಞಾನವನ್ನ ಬಳಸಲು ಗುರಿ ಇಟ್ಟಿದ್ದಾರೆ. ಅಭಿಯಾನದ ಗುರಿ ಸುಮಾರು 9 ಕೋಟಿಯಷ್ಟು ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಸಂಗ್ರಹಿಸುವುದಾಗಿದೆ. ಹಾಗಾಗಿ ಇದನ್ನ ಇವರು ಮ್ಯಾಂಡೇಟರಿ ಮಾಡಿರುವಂತದ್ದು. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಆಧಾರ್ ಸಂಖ್ಯೆ ನೀವು ಹೊಂದಿರಬೇಕು, ಮೊಬೈಲ್ ನಂಬರ್ ಆಧಾರ್ ಸಂಖ್ಯೆ ಜೋಡಣೆಯಾಗಿ ನೋಂದಣಿ ಮಾಡಿಕೊಂಡಿರಬೇಕು. ಏನಂದ್ರೆ ಇಲ್ಲಿ ಅಗತ್ಯವಿರುವ ದಾಖಲಾತಿಗಳು ಎದಕ್ಕೆ ಅಂತಂದ್ರೆ DLC 4.0 ಅಭಿಯಾನದಲ್ಲಿ ನೀವು ಪಾಲ್ಗೊಳ್ಳಲು ಇದನ್ನ ಮಾಡಲೇಬೇಕು. ಅಂದ್ರೆ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಇರಬೇಕು ಮತ್ತು ನಿಮ್ಮ ನಂಬರ್ ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಆಗಿರಬೇಕು ಮತ್ತು ಪಿಂಚಣಿ ವಿತರಣಾ ಸಂಸ್ಥೆಯಲ್ಲಿ ಆಧಾರ್ ಜೋಡಣೆ ಕಡ್ಡಾಯವಾಗಿರಬೇಕು. ನಿಮ್ಮ ಪಿಂಚಣಿ ಖಾತೆ ಹೊಂದಿರುವವರು ಬ್ಯಾಂಕ್ ಅಥವಾ ಅಂಚೆದಾರ ಸಂಸ್ಥೆಯಲ್ಲಿ ಆಧಾರ್ ನಂಬರ್ ಒಂದಿಗೆ ಜೋಡಣೆ ಹೊಂದಿರಬೇಕು. ಪಿಂಚಣಿ ಮಾಹಿತಿ ಪಿಂಚಣಿ ಮಂಜೂರು ಮಾಡಿದ ಪ್ರಾಧಿಕಾರ ಪಾವತಿಸುವ ಸಂಸ್ಥೆ ಪಿಂಚಣಿ ಪಾವತಿ ಆದೇಶ PPO ಮತ್ತು ಪಿಂಚಣಿ ಖಾತೆ ಸಂಖ್ಯೆ ಇತ್ಯಾದಿ ಕಡ್ಡಾಯವಾಗಿರುತ್ತೆ ಎಲ್ಲಾ ಪಿಂಚಣಿದಾರರಿಗೆ. ಇತರ ಅಗತ್ಯ ಸರ್ಕಾರಿ ಗುರುತಿನ ಚೀಟಿಗಳು ಬೇಕು ಅಥವಾ ಆಧಾರ್ ಕಾರ್ಡ್ ಇದ್ರೆ ಸಾಕು. ಮತ್ತು ಮತದಾರರ ಗುರುತಿನ ಚೀಟಿ ಅಂದ್ರೆ ಇವಾಗ ಪಿಂಚಣಿದಾರರ ಗುರುತಿನ ಚೀಟಿ ಅಂತ ಇರುತ್ತಲ್ಲ, EPIC ಅಂತ ಹೇಳ್ತಾರೆ ಅಥವಾ EPIC ಅಂತ ಇದನ್ನು ಕೂಡ ಹೇಳ್ಬೋದು. ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಚಾಲನಾ ಪರವಾಗಿ ರೇಷನ್ ಕಾರ್ಡ್
ಎಂದು ನಿಮಗೆ ಡಾಕ್ಯುಮೆಂಟ್ಸ್ ಅನ್ನ ಕೇಳಲಾಗಿದೆ. ಎಲ್ಲ ಪಿಂಚಣಿದಾರರಿಗೆ ಇದು ಕಡ್ಡಾಯವಾಗಿದೆ. ಈ ವಿಧಾನವು ನವೀಕರಣಗೊಂಡಿದ್ದು ಪಿಂಚಣಿದಾರರಿಗೆ ಹಳೆಯ ಪದ್ಧತಿಯಿಂದ ಪಿಂಚಣಿಯನ್ನ ಮುಂದುವರಿಸಿಕೊಳ್ಳಲು ಸುಲಭವಾಗುತ್ತೆ ಅಂತ ಸರ್ಕಾರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ತಿಳಿಸಿರುವಂತದ್ದು. ಮತ್ತು ವಿಡಿಯೋ ಕೊನೆಯ ಭಾಗದಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇರುತ್ತೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ನೀವೆಲ್ಲರೂ ಕೂಡ ಕೇಳಬಹುದು, ಈ ಒಂದು ಕಾರ್ಡ್ ಏನ್ ಯೂಸ್ ಆಗುತ್ತೆ ಅಂತ. ನೀವು ಅನ್ಕೊಂಡಿರೋದಿಲ್ಲ, ಅಷ್ಟೊಂದು ಯೂಸ್ ಆಗುತ್ತೆ. ಅದೇನಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಗುರುತಿನ ಚೀಟಿಯ ಮಹತ್ವ ಏನಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಪಿಂಚಣಿಗೆ ಏನಂತಂದ್ರೆ ಆಧಾರ್ ಸಂಖ್ಯೆಯನ್ನ ಅವಶ್ಯವಾಗಿ ತೋರಿಸುತ್ತೆ. ಮತದಾರರ ಗುರುತಿನ ಚೀಟಿ EPIC ಇದು ನಿಮ್ಮ ಗುರುತಿನ ಮತ್ತೊಂದು ದೃಢೀಕರಣವಾಗಿದೆ. ಅಂದ್ರೆ ನಿಮಗೆ ಯಾವ ರೀತಿ ಇವಾಗ ಆಧಾರ್ ಕಾರ್ಡ್ ಇದೆ ಮತ್ತೆ ಪಾನ್ ಕಾರ್ಡ್ ಇದೆ ಅಲ್ಲ, ಅದೇ ರೀತಿ ನೀವು ಹಿರಿಯ ನಾಗರಿಕರಿಗೆ ಮಾತ್ರ ಈ ಒಂದು ಕಾರ್ಡ್ ಅನ್ನ ಕೊಡ್ತಾರೆ. ಇದು EPIC ಅಂತ ಹೇಳ್ತಾರೆ. ಇದನ್ನ ನೀವು ತಗೊಳ್ಳಿ ಅಂತಾನೆ ನಾನು ನಿಮ್ಗೆ ಹೇಳ್ತಾನೆ. ಇದನ್ನ ಮಾಡಿಸಿ. ಮತ್ತು ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಚಾಲನಾ ಪರವಾಗಿ ರೇಷನ್ ಕಾರ್ಡ್ ಇವು ಎಲ್ಲ ಉಪಯೋಗವಾಗಬಹುದು. ಹೌದು, ಇದ್ರ ಜೊತೆ ಇದು ಕೂಡ ಉಪಯೋಗವಾಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗೆ ನೋಡಿ, ನಿಮ್ಮ ಒಂದು ಕೊನೆಯ ಅಪ್ಡೇಟ್ ಇದಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಿಮಗೆ ಬ್ಯಾಂಕ್ ಖಾತೆ ಯಾವಾಗ ಮತ್ತು ಪಿಂಚಣಿ ಸ್ವೀಕರಿಸುವಾಗ, ಡಿಜಿಟಲ್ ಪ್ರಮಾಣ ಪತ್ರ ಸಲ್ಲಿಸುವಾಗ ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಏನಂದ್ರೆ ಈ ಗುರುತಿನ ಚೀಟಿಯನ್ನ ನಿಮ್ಮ ಹಾಗೂ ಅಭಿಯಾನದ ಸೂಕ್ತತೆಗೆ ನೆರವಾಗುತ್ತದೆ. ಇವು ಒಟ್ಟಿಗೆ ನಿಮ್ಮ ಆಧಾರ್ ಮೊಬೈಲ್ ಸಂಖ್ಯೆಯನ್ನ ಜೋಡಣೆ ಮಾಡಿರುವಂತಹ ಮೊದಲನೆಯ ಆದ್ಯತೆಯನ್ನ ಕೊಡ್ತಾರೆ. ಮತ್ತು ಇಲ್ಲಿ ಪಿಂಚಣಿ ವಿತರಣೆಯ ಸಂಸ್ಥೆಯ ಮಾಹಿತಿ, ಈ ಎಲ್ಲವೂ ನಿಮಗೆ ಪಿಂಚಣಿ ದೋಷರಹಿತವಾಗಿ ಮುಂದುವರಿಸಲು ಸಹಾಯವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ತಗೊಳ್ಳಬೇಕು. ನೋಡಿ, ಒಟ್ಟಿನಲ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಈ ತಿಂಗಳು ಕೊನೆಯ ದಿನಾಂಕ ಆಗಿರುತ್ತೆ. ಎಲ್ಲ ಪಿಂಚಣಿದಾರರು ಸಿದ್ಧರಾಗಿರಿ. ಮತ್ತು DLC 4.0 ಅಭಿಯಾನವನ್ನ ಈ ಬರುವಂತಹ ತಿಂಗಳು 1ನೇ ತಾರೀಕಿನವರೆಗೆ ಇದು ಓಪನ್ ಇರುತ್ತೆ. ಮತ್ತು 80 ವರ್ಷ ಮೇಲಿದ್ದವರು ಈಗಾಗಲೇ ಸಲ್ಲಿಸಬಹುದಾಗಿದೆ. ಇವಾಗ ಅರ್ಜಿ ಓಪನ್ ಇದೆ, ಎಲ್ಲರೂ ಕೂಡ ಸಲ್ಲಿಸಬಹುದು. ಮತ್ತು ಇಲ್ಲಿ ಮುಖಚರಹೆಯ ಅಂಚೆಯಲ್ಲಿ ಡಿಜಿಟಲ್ ದಾಖಲಾತಿಗಳು ಸುಲಭವಾಗಿ ನಿರ್ಮಿಸಲಾಗಿದೆ. ಮತ್ತು ನಿಮ್ಮ ಎಲ್ಲ ಮಾಹಿತಿಯನ್ನ ಆಧಾರ್, ಮೊಬೈಲ್ ಬ್ಯಾಂಕ್, ಅಂಚೆ ಖಾತೆ ಮತ್ತು ಪಿಂಚಣಿ ಸಂಸ್ಥೆಯ ಅಡ್ಡಿ ತಪ್ಪಿಸಬೇಕಾದಂತಹ ಕಾರಣದಿಂದ ಇದು ತುಂಬಾ ಸುಲಭವಾಗಿದೆ. ಮತ್ತು ಗುರುತಿನ ಚೀಟಿಯನ್ನ ಅಂದ್ರೆ ಡಿಸ್ಕ್ರಿಗಾರ್ಡೇಷನ್ ಮಾಡಿದರೆ ಇದು ಮಹತ್ವದ ಒಂದು ಆದೇಶ, ಎಲ್ಲರಿಗೂ ಕೂಡ ಸಹಾಯ ಆಗಲಿದೆ ಅಂತ ಸರ್ಕಾರ ಈ ಮಾಹಿತಿಯನ್ನು ನಿಮ್ಮೆಲ್ಲರೊಂದಿಗೂ ಕೂಡ ಹಂಚಿಕೊಂಡಿರುವುದು. ನೋಡಿ, ಈ ವಿಡಿಯೋ ಮೂಲಕ ನೀವು ಇಲ್ಲಿನ ಪ್ರಮುಖ ಮಾಹಿತಿಗಳನ್ನ ತಿಳಿದುಕೊಂಡಿದ್ದೀರಿ. ಹೆಚ್ಚಿನ ವಿವರಗಳಿಗಾಗಿ ನೋಡಿ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೂ ಕೊನೆಯದಾಗಿ ಒಂದು ಚಿಕ್ಕ ಅಪ್ಡೇಟ್ ಇದೆ ಎಲ್ಲ ಪಿಂಚಣಿದಾರರಿಗೆ ಮತ್ತು ಹಿರಿಯ ನಾಗರಿಕರಿಗೆ. ನೋಡಿ, ಇಲ್ಲಿ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಅಭಿಯಾನ 4.0 ಡಿಪಾರ್ಟ್ಮೆಂಟ್ ಆಫ್ ಪೆನ್ಷನ್ ಅಂಡ್ ಪೆನ್ಷನರ್ಸ್ ವೆಲ್ಫೇರ್ DOPPW ಇದು 1600 ಜಿಲ್ಲೆಗಳಲ್ಲಿ ಈ ಬರುವಂತಹ ತಿಂಗಳು 1ನೇ ತಾರೀಕಿನಂದು ಇದು ಓಪನ್ ಆಗಿರುತ್ತೆ. ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಅಭಿಯಾನ 4.0 ಆಯೋಜಿಸುತ್ತಿದೆ. 80 ವರ್ಷ ಮೇಲಿದ್ದ ಪಿಂಚಣಿದಾರರು ಈಗಾಗಲೇ ಅಕ್ಟೋಬರ್ನಲ್ಲಿ ಸಲ್ಲಿಸಬಹುದಾಗಿದೆ. ಮತ್ತು ಹಿರಿಯ ನಾಗರಿಕರಿಗೆ 80.15% FT ಬಡ್ಡಿ ದರಗಳು ಅವಕಾಶವಾಗಿಯೇ ಉಳಿದಿರುತ್ತೆ. ಮತ್ತು ಹಿರಿಯ ನಾಗರಿಕರು 3 ವರ್ಷದ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರೆ ಇಲ್ಲಿ 8.15% ವರೆಗೆ ಬಡ್ಡಿ ದರವನ್ನ ಪಡೆಯಬಹುದಾಗಿದೆ ನೀವು ಎಲ್ಲಾದ್ರೂ ಕೂಡ. ಹಾಗೆ ನೋಡಿ, ಇಲ್ಲಿ ಕೊನೆಯ ಒಂದು ಚಿಕ್ಕ ಅಪ್ಡೇಟು, ಕೇರಳ ರಾಜ್ಯದ ಸಹಾಯ ಪಿಂಚಣಿ ವಿತರಣೆಯ ಅಂಕಿಗಳು. ಕೇರಳದಲ್ಲಿ 62 ಲಕ್ಷಕ್ಕಿಂತ ಅಧಿಕ ಪಿಂಚಣಿದಾರರು. ಇಲ್ಲಿ 1600 ಪ್ರತಿಗೆ ವೆಚ್ಚವಿದ್ದು ಒಟ್ಟು 812 ಕೋಟಿ ಅನುದಾನವನ್ನ ಅಕ್ಟೋಬರ್ ಮಾಸದ ಪಿಂಚಣಿ ವಿತರಣೆಗಾಗಿ ಮಂಜೂರು ಮಾಡಲಾಗಿದೆ. ಹಾಗೆ ನಮ್ಮ ಒಂದು ಕರ್ನಾಟಕಕ್ಕೆ ಈ ತಿಂಗಳ ಪಿಂಚಣಿ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಮತ್ತು ಪಿಂಚಣಿ ಹೆಚ್ಚಳವಾದಂತಹ ಮಾಹಿತಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಇರುತ್ತೆ. ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಮುಂದಿನ ವಿಡಿಯೋ. ಹಾಗಾಗಿ ಈ ಒಂದು ವಿಡಿಯೋನ ಯಾರು ಇನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.